ನನ್ನ ಮಂತ್ರಿ ಮಾಡಿ ಅಂತ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ, ಹರಿಪ್ರಸಾದ್ಗೆ ಏನೋ ಸಂಪುಟ ವಿಸ್ತರಣೆಯದ್ದೇ ಟೆನ್ಷನ್ ಆಗಿದೆ. ಈಗ ಶಾಸಕರು ಏನಿದ್ದಾರೆ, ಆಕಾಂಕ್ಷಿಗಳು ಏನಿದ್ದಾರೆ, ಅವರು ನನ್ನನ್ನೂ ಮಂತ್ರಿ ಮಾಡಿ ಅಂತ ಹೇಳಿ ಈಗ ರಾಜ್ಯ ನಾಯಕರ ಬೆನ್ನು ಬಿದ್ದಿದ್ದಾರೆ. ಈಗ ನೋಡಿ, ಮೂರು ನಾಯಕರು ಅಂದ್ರೆ ಶಿವಕುಮಾರ್, ಸಿದ್ದರಾಮಯ್ಯ ಹಾಗೂ ಹರಿಪ್ರಸಾದ್ಗೆ ಇದು ತಲೆನೋವಾಗ್ಬಿಟ್ಟಿದೆ. ಈ ಸಂಪುಟ ವಿಸ್ತರಣೆಯದು ಟೆನ್ಷನ್ ಆಗೋಗಿದೆ. ಯಾರಿಗೆ ಕೊಟ್ಟು ಯಾರಿಗೆ ಬಿಡೋದು, ಒಬ್ರು ಕೊಟ್ಟರೆ ಒಬ್ರು ಕೋಪ ಇಲ್ಲಿ. ಹಾಗಾಗಿ ಸಾಕಷ್ಟು ಟೆನ್ಷನ್ ಇದೆ. ದೆಹಲಿಯಲ್ಲೇ ಠಿಕಾಣಿ ಊರಿದ್ದಾರೆ ಮಂತ್ರಿಗಿರಿ ಆಕಾಂಕ್ಷಿಗಳು. ಒಬ್ರಲ್ಲ ಇಬ್ರಲ್ಲ 20ಕ್ಕೂ ಅಧಿಕ ಶಾಸಕರಿಂದ ಠಿಕಾಣಿ ಹೂಡಲಾಗಿದೆ. ಡಿ.ಕೆ. ಶಿವಕುಮಾರ್ ಸಂಪುಟಕ್ಕೆ ಸೇರಲು ಕಸರತ್ತನ್ನ ಮಾಡ್ತಾ ಇರುವಂತಹ ಶಾಸಕರು, ಇನ್ನು ಸಂಪುಟಕ್ಕೆ ತಮ್ಮನ್ನ ಸೇರಿಸಿ ಅಂತ ಶಾಸಕರು ದುಂಬಾಲು ಬಿದ್ದಿದ್ದಾರೆ. ನಿನ್ನೆಯೇ ದೆಹಲಿಗೆ ತೆರಳಿರುವಂತಹ ಮತ್ತಷ್ಟು ಹಿರಿಯ ಶಾಸಕರ ಭೇಟಿಗೆ ಟೈಮ್ ಕೊಡ್ತಾರಾ ಹೈಕಮಾಂಡ್ ನಾಯಕರು ಅನ್ನುವಂತಹ ಪ್ರಶ್ನೆ ಇದೆ ಇಲ್ಲಿ. ಈ ಹಿಂದೆ ಲಾಬಿ ಮಾಡಬೇಡಿ ಅಂತ ಹೈಕಮಾಂಡ್ ಸೂಚನೆಯನ್ನ ನೀಡಿತ್ತು. ಆದ್ರೂ ಕೂಡ ಈಗ ದೆಹಲಿಗೆ ತೆರಳಿದ್ದಾರೆ ಶಾಸಕರು. ಯಾರಿಗೆ ಚಾನ್ಸ್ ಸಿಗುತ್ತೆ ಅನ್ನುವಂತಹ ಪ್ರಶ್ನೆ. ನೋಡಿ, ಹಿಂದೆನೆ ಹೈಕಮಾಂಡ್ ಹೇಳಿತ್ತು ಲಾಬಿ ಮಾಡಲು ಬರಬೇಡಿ ದೆಹಲಿಗೆ ಅಂತ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿತ್ತು. ಆದ್ರೂ ಕೂಡ ಕೆಲ ಶಾಸಕರು ಈಗ ದೆಹಲಿಗೆ ತೆರಳಿದ್ದಾರೆ. ಯಾರಿಗೆ ಅವಕಾಶ ಕೊಡುತ್ತೆ ಹೈಕಮಾಂಡ್? ಶಾಸಕರನ್ನ ಭೇಟಿ ಆಗುತ್ತಾ ಹೈಕಮಾಂಡ್ ಅನ್ನುವಂತಹ ಪ್ರಶ್ನೆ ಇದೆ. ಈ 20 ಅಂದ್ರೆ ಒಬ್ಬರಲ್ಲ ಇಬ್ಬರಲ್ಲ 20ಕ್ಕೂ ಅಧಿಕ ಶಾಸಕರಿಂದ ದೆಹಲಿಗೆ ತೆರಳಲಿರುವಂಥದ್ದು. ಅಂದ್ರೆ ದೆಹಲಿಯಲ್ಲಿ ಆಲ್ರೆಡಿ ಇದ್ದಾರೆ ಅವರುಗಳು. ಇನ್ನ ನೋಡಿ, ಯಾರ್ಯಾರು ಅಂತ ನೋಡೋದಾದ್ರೆ ಬಸನಗೌಡ ದದ್ದಲಿದ್ದಾರೆ, ಇನ್ನು ಬಸನಗೌಡ ಬಾದ್ರಾಲಿದ್ದಾರೆ, ಹಂಪನಗೌಡ ಇದ್ದಾರೆ, ಸಿ ಪುಟ್ಟರಂಗ ಶೆಟ್ಟಿ ಇವರು ಕೂಡ ದೆಹಲಿಗೆ ತೆರಳಿರುವಂಥದ್ದು. ವಸಂತ್ ಕುಮಾರ್ ಪರಿಷತ್ ಸದಸ್ಯ ಇವರು ಕೂಡ ದೆಹಲಿಯಲ್ಲಿದ್ದಾರೆ. ಅಂದ್ರೆ ಲಾಭಿಯನ್ನ ಮಾಡ್ತಿದ್ದಾರೆ, ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರುವಂಥದ್ದು. PM ನರೇಂದ್ರ ಸ್ವಾಮಿ, ಮಳವಳ್ಳಿ ಕ್ಷೇತ್ರದ ಶಾಸಕ PM ನರೇಂದ್ರ ಸ್ವಾಮಿ ಇವರು ಕೂಡ ದೆಹಲಿಯಲ್ಲಿ ಇದ್ದಾರೆ. ಸುಧಾಮ್ ದಾಸ್ ಇವರು ಕೂಡ ಪರಿಷತ್ ಸದಸ್ಯ, ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಅಶೋಕ್ ಪಟ್ಟಣ್, ಬಸನಗೌಡ ದದ್ದಲ್, ಬಸನಗೌಡ, ಹಂಪನಗೌಡ, ಸಿ ಪುಟ್ಟರಂಗ ಶೆಟ್ಟಿ, ವಸಂತ್ ಕುಮಾರ್, PM ನರೇಂದ್ರ ಸ್ವಾಮಿ, ಸುಧಾಮ್ ದಾಸ್ ಇವರೆಲ್ಲರೂ ಕೂಡ ಈಗ ದೆಹಲಿಗೆ ತೆರಳಿರುವಂಥದ್ದು. ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿಯಾಗಲು ಕಸರತ್ತು ನಡೆಸ್ತಿದ್ದಾರೆ, ಲಾಭಿಯನ್ನ ಮಾಡ್ತಾ ಇರುವಂಥದ್ದು. ಏನಾದರೂ ಆಗಲಿ ಸಚಿವ ಸ್ಥಾನವನ್ನು ಪಡೆದುಕೊಳ್ಬೇಕು ಅಂತ ಹೇಳಿ ದೆಹಲಿಗೆ ತೆರಳಿದ್ದಾರೆ. ಇನ್ನು ಹೈಕಮಾಂಡ್ ಇವರನ್ನ ಭೇಟಿ ಆಗುತ್ತಾ, ಇವರಿಗೆಲ್ಲ ಸಚಿವ ಸ್ಥಾನ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಈಗ ಒಬ್ಬರಲ್ಲ ಇಬ್ಬರಲ್ಲ 20ಕ್ಕೂ ಅಧಿಕ ಶಾಸಕರು ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ದಾರೆ. ಹೈಕಮಾಂಡ್ ಮನವೊಲಿಸಿ ಈ ಬಾರಿ ಡಿ.ಕೆ. ಕ್ಯಾಬಿನೆಟ್ ಸೇರಬೇಕು ಅಂತ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಏನು ಡಿ.ಕೆ. ಕ್ಯಾಬಿನೆಟ್ ಭರ್ತಿಗೆ ಈಗ ಕಾಲ ಕೂಡ ಬಂದಿದೆ. ಹೈಕಮಾಂಡ್ ಬಳಿ ಈಗ ಒಂದು ಲಿಸ್ಟ್ ರೆಡಿ ಮಾಡ್ಕೊಂಡಿದ್ದಾರೆ. ಹೈಕಮಾಂಡ್ ಅದಕ್ಕೆ ಓಕೆ ಹೇಳಿದ್ರೆ ಬುಧವಾರವೇ ಎಲ್ಲ ಅಂದ್ಕೊಂಡಂತೆ ಆದರೆ ಬುಧವಾರವೇ ಪ್ರಮಾಣ ವಚನ ಆಗಲಿರುವಂಥದ್ದು. ಇಲ್ಲಿ ಇರುವಂತಹ 20 ಸ್ಥಾನಕ್ಕೆ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಿದೆ. ಯಾರಿಗೆ ಕೊಟ್ಟು ಯಾರಿಗೆ ಬಿಡೋದು ಇಲ್ಲಿ ಸಚಿವ ಸ್ಥಾನವನ್ನು? ಒಬ್ಬರಿಗೆ ಕೊಟ್ಟರೆ ಒಬ್ಬರಿಗೆ ಕೋಪ, ಒಳ ಗುದ್ದಾಟ ಆರಂಭ ಆಗುತ್ತೆ. ಹಿರಿಯರಿಗೆ ಕೊಡೋದಾ ಅಥವಾ ಹೊಸ ಮುಖಗಳಿಗೆ ಕೊಡೋದಾ? ಈ ಒಂದು ಪ್ರಶ್ನೆಗಳಿರುವಂಥದ್ದು. ನೋಡಿ, ರಾಹುಲ್ ಗಾಂಧಿ ಈಗಾಗಲೇ ಹೇಳಿಬಿಟ್ಟಿದ್ದಾರೆ ಹೊಸ ಮುಖಗಳಿಗೆ ಮಣೆಯನ್ನು ಹಾಕಬೇಕು ಅಂತ ಮುಂದಾಗಿರುವಂಥದ್ದು ಹೇಳಿರುವಂಥದ್ದು. ಹಾಗಾಗಿ ಅಂದರೆ ಹಿರಿಯರಿಗೆ ಕಡಿಮೆ, ಅತಿ ಹೆಚ್ಚು ಈ ಬಾರಿ ಕ್ಯಾಬಿನೆಟ್ನಲ್ಲಿ ಹೊಸ ಮುಖಗಳಿಗೆ ಅವಕಾಶವನ್ನು ನೀಡಬೇಕು ಅಂತ ರಾಹುಲ್ ಗಾಂಧಿ ಹೇಳಿರುವಂಥದ್ದು. ಹಾಗಾಗಿ ಹಿರಿಯರಿಗೆ ಎಲ್ಲೋ ಒಂದು ಕಡೆ ಬೇಸರ ಆಗುತ್ತೆ. ಇಲ್ಲಿ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ಗೆ ಇಲ್ಲಿ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಲಿಲ್ವಲ್ಲ ಅನ್ನುವಂಥ ಬೇಸರ ಆಗುತ್ತೆ. ಹೊಸ ಮುಖಗಳಿಗೆ ಕೊಡಲಿಲ್ಲ ಅಂತಂದರೆ ನಮಗೆ ಕೊಡಲಿಲ್ವಲ್ಲ ಅನ್ನುವಂಥ ಕೋಪ. ಒಟ್ಟಿನಲ್ಲಿ ಇಲ್ಲಿ ಕ್ಯಾಬಿನೆಟ್ ವಿಚಾರವಾಗಿ ಸಾಕಷ್ಟು ಟೆನ್ಷನ್ ಆಗಿದೆ ರಾಜ್ಯ ನಾಯಕರಿಗೆ. ಯಾರಿಗೆ ಕೊಟ್ಟು ಯಾರಿಗೆ ಬಿಡುವುದಪ್ಪ ಅಂತ.